ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಪಾಸಿಟಿವ್ ಥಿಂಕ್ ಮಾಡಿ, ಪಾಸಿಟಿವ್ ಆಗಿರಿ, ಜೀವನದಲ್ಲಿ ಹ್ಯಾಪಿ ಆಗಿರಿ. ಭಗವಂತನ ಮೇಲೆ ನಂಬಿಕೆ ಇಡಿ, ನೀವು ಮಾಡೋ ಕೆಲಸದ ಮೇಲೆ ನಂಬಿಕೆ ಇಡಿ. ನೀವು ಮಾಡೋ ಕೆಲಸನ ಪ್ರೀತಿಸಿ ಲವ್ ಮಾಡಿ, ಅದು ಒಳ್ಳೆ ದಾರಿಗೆ ತಗೋಗುತ್ತೆ. ಯಾಕಂದ್ರೆ ನೀವು ಏನು ಅನ್ಕೊಂಡಿರೋ ಅದು ಖಂಡಿತ ಹಾಗೆ ಆಗುತ್ತೆ. ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಅದು 4 ಜನಕ್ಕೆ ಒಳ್ಳೇದಾಗಿರ್ಬೇಕು. ಅದಕ್ಕೋಸ್ಕರ ಆ ಥರ ವೃತ್ತಿಗಳನ್ನ, ಆ ಥರ ಜಾಬ್ಗಳನ್ನ ಹುಡುಕಲಿ. ಚೆನ್ನಾಗಿರಿ ಲೈಫಲ್ಲಿ. ಎಲ್ಲ ಪಾಸಿಟಿವ್ ಥಿಂಕ್ ಮಾಡಿ, ಪಾಸಿಟಿವ್ ಮಾತುಗಳನ್ನೇ ಆಡಿ, ಯಾವಾಗಲೂ ಪಾಸಿಟಿವ್ ಸಂಘಗಳನ್ನ ಸೇರಿ. ನಮ್ಮ ಫ್ರೆಂಡ್ಶಿಪ್ ಕೂಡ ಪಾಸಿಟಿವ್ ಆಗಿ ಇರಬೇಕು. ಆ ಥರ ಸೇರಿ. ಆಲ್ ದಿ ಬೆಸ್ಟ್. ಯಾವತ್ತೂ ಕೂಡ ದೇವರು ನಿಮ್ಮ ಬೆನ್ನಿಂದ ಇರ್ತಾನೆ. ನಿಮ್ಮ ಡ್ರೀಮ್ ಬಂದು ನಿಮ್ಮ ಮುಂದೆ ಇರುತ್ತೆ. ಅಲ್ಲಿ ಆಶೀರ್ವಾದ ಕೊಡ್ತಾನೆ. ನಿಮ್ಮ ಮುಂದೆ ನುಗ್ಗ ಹೋಗ್ತಾ ಇರಿ. ನೀವು ಸಕ್ಸಸ್ ಆಗಂಟ ಹಿಂದೆ ಮುಂದೆ ಆ ಕಡೆ ಆಡೋರು, ಈ ಕಡೆ ಆಡೋರು, ನಿಮ್ ಕಿತ್ಲಾಕೋರು, ಮನೆ ಮುರಿಯೋರು ಯಾರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಅವ್ರು ಆಡ್ಕೊಂಡೇ ಇರ್ತಾರೆ. ನಮ್ಮ ಕೆಲಸ ಮುಂದೆ ನುಗ್ಗ ಹೋಗ್ತಾ ಇರ್ಬೇಕು. ನಿಮ್ ಜಾಬ್ ಏನಿದೆ, ನಿಮ್ ಬಿಸ್ನೆಸ್ ಏನಿದೆ, ಅದ್ರ ಬಗ್ಗೆ ಕಾಂಟ್ರಾಕ್ಷನ್ ಕೊಡ್ಕೊಂಡು ಹೋಗ್ತಾ ಇರಿ. ಮುಂದೆ ಯಾವ ನಿಮ್ ತಲೆಕಾಗಲ್ಲ. ಯಾಕಂದ್ರೆ ನೀವು ಹೋಗೋ ದಾರಿ 100% ಸಕ್ಸಸ್ ಆಗಿರ್ಬೇಕು. ಅಷ್ಟು 4 ಜನಕ್ಕೆ ಒಳ್ಳೇದಾಗಿರ್ಬೇಕು. ನಾವು ಹೋಗೋದು ಕೆಟ್ಟದಾಗ್ಬಾರ್ದು. ಕೆಟ್ಟದಾದ್ರೆ ಅದು ಅರ್ಧದಲ್ಲಿ ಮುರಿದೋಗುತ್ತೆ. ನಾವು ಹೋಗೋ ದಾರಿ ಒಳ್ಳೇದಾಗಿದ್ರೆ ದೇವ್ರ ಸಪೋರ್ಟ್ ಯಾವತ್ತೂ ಮಾಡ್ತಾನೆ. ನಾವು ಯಾವಾಗ 4 ಜನಕ್ಕೆ ಹೆಲ್ಪ್ ಮಾಡಬೇಕು, ನಾವು 4 ಜನಕ್ಕೆ ಯಾವ್ದಾರ ಒಂದು ಹೆಲ್ಪ್ ಮಾಡ್ಬೇಕು ಅಂತ ನಮ್ಮ ಮೈಂಡ್ ಇರ್ತಾಗ ದೇವರೇ ಸಪೋರ್ಟ್ ಮಾಡ್ತಾನೆ. ನಾವು 4 ಜನಕ್ಕೆ ಹಾಳು ಮಾಡ್ಬೇಕು, ಮನೆ ಮುರಿಬೇಕು ಅಂತಿದ್ರೆ ದೇವ್ರು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಅದನ್ನ ಮಂತ್ರವಾದಿಗಳನ್ನ ಹುಡುಕಿ ಹೋಗ್ಬೇಕಾಗಿತ್ತು. ಅದಕ್ಕನೇ ಹೇಳೋದೇನಪ್ಪ ಅಂತಂದ್ರೆ, ದೇವ್ರು ಯಾವತ್ತೂ ನಮ್ಮ ಬೆನ್ನಿಂದ ಇದ್ದೇ ಇರ್ತಾನೆ. ನೀವು ಎಷ್ಟು ನಂಬ್ತೀರ ದೇವ್ರನ್ನ, ಅಷ್ಟು ನಿಮ್ ಡೆವಲಪ್ ಆಗ್ತೀರ. ದೇವ್ರ ನಂಬ್ಕೊಂಡು ಸುಮ್ಮನೆ ಕೂತ್ಕೊಂಡ್ರು